ಹೆಲೋ ನಮಸ್ತೆ ಮಲೆನಾಡ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಂತೂ ವಿಡಿಯೋನ ಹಾಕ್ದೆ ಸುಮಾರು ಒಂದ್ ತಿಂಗಳೇ ಕಳೆದೋಯ್ತು. ನಾನಂತೂ ನಿಮ್ಮನ್ನೆಲ್ಲರನ್ನು ಕೂಡ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ನೀವು ಕೂಡ ನನ್ನನ್ನ ಮಿಸ್ ಮಾಡ್ಕೊಳ್ತಾ ಇದ್ರ ಅಂತ ಕಮೆಂಟ್ ನಲ್ಲಿ ಹೇಳ್ರಿ. ಒಂದ್ ತಿಂಗಳು ಯಾಕೆ ನಾನು ವಿಡಿಯೋಸ್ ನ ಮಾಡಿರ್ಲಿಲ್ಲ ಅಂದ್ರೆ ನಮ್ಮ ಅಕ್ಕನ ಮಗನ ಉಪನಯನ ಆಯ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ಸೀರೆಗಳಿಗೆಲ್ಲ ಕುಚ್ಚಾಕೊಳ್ಳೋದಿತ್ತು, ಕುಚ್ಚಾಕೊಳ್ತಾ ಇದ್ದೆ. ಹಾಗೇನೆ ಒಂದು ಸಣ್ಣ ಟ್ರಿಪ್ ನ ಪ್ಲಾನ್ ಮಾಡಿದ್ವಿ. ಆ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಒಂದ್ ತಿಂಗಳೇ ಕಳ್ದೋಯ್ತು. ತಿಂಗ್ಳುಗಟ್ಲೆ ಮನೇಲಿ ಇರ್ಲಿಲ್ಲ, ನೀರೆಲ್ಲ ಚೇಂಜ್ ಆಯ್ತು. ಸೊ ಇವಾಗ ಹುಷಾರಿಲ್ಲ ಆಗಿದೆ. ಜ್ವರ, ಥಂಡಿ, ಕೆಮ್ಮು ಎಲ್ಲ ಶುರು ಆಗ್ಬಿಟ್ಟಿದೆ. ಪರವಾಗಿಲ್ಲ, ಇನ್ನಾದ್ರೂ ನಾನು ಹೋಗೋರಕ್ಕೆ ಒಂದೊಂದೇ ವಿಡಿಯೋಸ್ ನ ಹಾಕೋದಿಕ್ಕೆ ಶುರು ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಲೋಕಲ್ ನಲ್ಲಿ ಒಬ್ರು ನನಗೆ ವಾಟರ್ ಲಿಲಿ ಗಿಡ ಬೇಕು, ಕಿತ್ತಿಡಿ, ನಾನು ಬೆಳಗ್ಗೆ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ನಾನು ಸಾಯಂಕಾಲ ಈ ಗಿಡನ ಕಿತ್ತಿಡ್ತಾ ಇದ್ದೀನಿ. ಹಾಗೆ ತುಂಬಾ ಜನ ನನ್ನ ಹತ್ರ ಆನ್ಲೈನ್ ಅಲ್ಲಿ ಕೂಡ ಈ ಗಿಡಗಳನ್ನ ಪರ್ಚೇಸ್ ಮಾಡಿದೀರಾ. ವಾಟರ್ ಲಿಲಿ ಗಿಡಗಳನ್ನ ಕೂಡ ತುಂಬಾ ಜನ ಪರ್ಚೇಸ್ ಮಾಡಿದೀರಾ. ತುಂಬಾ ಜನಕ್ಕೆ ಖುಷಿ ಆಗಿದೆ ನಾನು ಕೊಟ್ಟಿರುವಂತ ಗಿಡಗಳನ್ನ ನೋಡಿ. ನಾನಿವತ್ತು ಇವರಿಗೆ ಒಂದೇ ಗಿಡನ ಕೊಡ್ತಾ ಇರೋದು. ಅವರು ಬೆಳಗ್ಗೆ ಬಂದು ತಗೊಂಡು ಹೋಗ್ತೀನಿ, ಸಂಜೆ ತೆಗ್ದಿಡಿ ಅಂತ ಹೇಳಿದ್ಕೆ ನಾನು ಸಂಜೆನ ತೆಗ್ದಿಟ್ಟಿದೀನಿ. ಈ ವಾಟರ್ ಲಿಲಿ ಗಿಡಗಳನ್ನ ನಾವು ಜರ್ನಿನಲ್ಲಿ ಅಂದ್ರೆ ಆನ್ಲೈನ್ ಅಲ್ಲೆಲ್ಲ ಕಳ್ಸೋ ಹಾಗಿದ್ರೆ ಒಂದು 5-6 ದಿನದ ತನಕ ನಾವು ಸೇಫ್ ಆಗಿ ಅವರಿಗೆ ಗಿಡನ ಕಳಿಸ್ಬೋದು. ಪ್ಯಾಕಿಂಗ್ ಮಾತ್ರ ಸರಿಯಾಗಿ ಮಾಡ್ಬೇಕು, ಇಲ್ಲ ಅಂದ್ರೆ ಗಿಡಗಳು ಕೂಡ ಹಾಳಾಗತ್ತೆ. ಜರ್ನಿನಲ್ಲಿ ಹೋಗ್ಬೇಕಾದ್ರೆ ಕೊರಿಯರ್ ಬಾಯ್ಸ್ ಯಾವ ರೀತಿಯಾಗಿ ತಗೊಂಡ್ ಹೋಗ್ತಾರೆ ಗಿಡನ ಅಂತ ಹೇಳೋದಿಕ್ ಆಗೋದಿಲ್ಲ. ಸೊ ಪ್ಯಾಕಿಂಗ್ ನ ನಾವು ಚೆನ್ನಾಗಿ ಮಾಡ್ಬೇಕಾಗತ್ತೆ. ಆದ್ರೆ ಇವಾಗ ನಾನು ಈ ಗಿಡನ ಕೊಡ್ತಾ ಇರೋದು ಲೋಕಲ್ ನವರಿಗೆ ಆಗಿರೋದ್ರಿಂದ ಇಲ್ಲಿ ಪ್ಯಾಕಿಂಗ್ ನ ನಾನು ಯಾವ್ದೇ ರೀತಿಯಾಗಿ ತೋರಿಸ್ತಾ ಇಲ್ಲ. ಗಿಡನ ಯಾವ ರೀತಿಯಾಗಿ ತೆಗಿತಾ ಇದ್ದೀನಿ ಅನ್ನೋದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಮೊದ್ಲಿಗೆ ಟಬ್ಬಲ್ಲಿರುವಂತಹ ನೀರನ್ನೆಲ್ಲ ಖಾಲಿ ಮಾಡ್ಕೊಂಡೆ. ಆಮೇಲೆ ಹಗೂರಕ್ಕೆ ಗಿಡದ ಬುಡಕ್ಕೆ ಕೈ ಹಾಕೊಂಡು ಹಗುರ ಮೇಲೆ ಎಬ್ಬಿಸ್ತಾ ಬರ್ಬೇಕಾಗತ್ತೆ. ಬೇರ್ಗಳಿಗೆಲ್ಲ ತುಂಬಾ ಡ್ಯಾಮೇಜ್ ಮಾಡೋದಕ್ಕೆ ಹೋಗ್ಬೇಡಿ. ನಾನಿವತ್ತು ಅವ್ರಿಗೆ ಕೊಟ್ಟಿರುವಂತ ವಾಟರ್ ಲಿಲಿ ಬಂದ್ಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಇದೇ ಹೂವಿನ ಗಿಡನ ಅವರಿಗೆ ಕೊಟ್ಟಿರುವಂತದ್ದು. ಆದ್ರೆ ನನ್ನ ಹತ್ರ ಜಾಸ್ತಿ ಏನು ಕಲೆಕ್ಷನ್ ಇಲ್ಲ, ಇರೋದ್ರಲ್ಲಿನೇ ನಾನು ಸೇಲ್ ಮಾಡ್ತೀನಿ ಅಷ್ಟೇನೆ. ಒಂದು 4-5-6 ಕಲರ್ ಇರ್ಬೋದು ಅಷ್ಟೇನೆ ವಾಟರ್ ಲಿಲಿ. ಜಾಸ್ತಿ ಏನು ಕಲೆಕ್ಷನ್ ಇಲ್ಲ. ಹೆಚ್ಚಾಗಿ ನನ್ನ ಹತ್ರ ಇರೋದೆಲ್ಲ ಪಿಂಕ್ ಕಲರ್ ನಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರೋದು. ಇವಾಗ ಈ ಗಿಡಗಳನ್ನೆಲ್ಲ ಕಿತ್ತಾದ್ರ ಮೇಲೆ ಇದರಲ್ಲಿ ನಾವು ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬೇಕಾಗತ್ತೆ. ನಾವು ಲೋಕಲ್ ಅವ್ರಿಗೆ ಕೊಡೋದೇ ಆಗಿರ್ಬೋದು ಅಥವಾ ಬೇರೆ ಆನ್ಲೈನ್ ಅಲ್ಲಿ ಕಳ್ಸೋದೇ ಆಗಿರ್ಬೋದು, ಅವರಿಗೆ ಗಿಡಗಳನ್ನ ಕೊಡ್ಬೇಕಾದ್ರೆ ಚೆನ್ನಾಗಿ ಮಾಡಿ ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಗಿಡದಲ್ಲಿರುವಂತಹ ಮಣ್ಣನ್ನಾಗಿರ್ಬೋದು ಅಥವಾ ಹುಳಗಳೆಲ್ಲ ಇರುತ್ತೆ, ಶಂಕದ ಹುಳುಗಳು, ಅದನ್ನೆಲ್ಲ ಚೆನ್ನಾಗಿ ಕ್ಲಿಯರ್ ಮಾಡ್ಬಿಟ್ಟು, ಹಾಗೆ ಹಣ್ಣಾಗಿರುವಂತ ಎಲೆಗಳಿದ್ರೆ ಅದನ್ನ ಕಿತ್ತಾಕ್ಬಿಟ್ಟು ಗಿಡಗಳನ್ನ ಚೊಕ್ಕಟವಾಗಿ ಕೊಡ್ಬೇಕಷ್ಟೆ. ಅದು ನನ್ನ ಒಂದು ಮನಸ್ಥಿತಿ ಅಷ್ಟೇನೆ. ಟೋಟಲ್ ಆಗಿ ಕಸ್ಟಮರ್ ತಗೊಂಡ್ರ ಮೇಲೆ ಹಬ್ಬ ಚೆನ್ನಾಗಿರುವಂತ ಗಿಡನ ಕೊಟ್ಟಿದ್ದಾರೆ ಅನ್ಕೊಂಡು ಖುಷಿ ಪಡ್ಬೇಕೆ ಹೊರತು ನಮ್ಮನ್ನ ಬೈಕೊಳ್ಳೋ ರೀತಿನಲ್ಲಿ ಇರಬಾರ್ದು. ನಾವಾದ್ರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್, ನಾವು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿದಾಗ ಗಿಡಗಳು ಚೆನ್ನಾಗಿ ಕೊಡ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಎಷ್ಟು ಬೈತೀವಲ್ವಾ, ಅದೇ ರೀತಿ ಬೇರೆಯವರು ಕೂಡ ನಮಗ್ ಕೂಡ ಬೈತಾರೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಸರಿ, ಇವಾಗ ನಾನು ಈ ವಾಟರ್ ಲಿಲಿ ಗಿಡಗಳನ್ನೆಲ್ಲ ನಾನು ಕ್ಲಿಯರ್ ಆಗಿ ತೊಳೆದಿದ್ದಾಗಿದೆ. ಇವಾಗ ಈ ವಾಟರ್ ಲಿಲಿ ಗಿಡನ ಏನ್ ಮಾಡ್ತೀನಿ ಅಂದ್ರೆ, ಅವರು ಇಲ್ಲೇ ಲೋಕಲ್ ನಲ್ಲಿ ಆಗಿರೋದ್ರಿಂದ ನಾನು ಬೆಳಗ್ಗೆ ಬಂದ್ಕೊಂಡು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ನಾನು ಒಂದು ಬಕೆಟ್ ನಲ್ಲಿ ನೀರ್ ಹಾಕ್ಬಿಟ್ಟು ಆ ಬಕೆಟ್ ಒಳಗಡೆ ಡೈರೆಕ್ಟ್ ಈ ಗಿಡಗಳನ್ನ ಇಳಿಸಿ ಇಟ್ಟಿದ್ದೀನಿ. ಆನ್ಲೈನ್ ಅಲ್ಲೆಲ್ಲ ನಾನು ಗಿಡ ಹಾಕೋ ಹಾಗಿದ್ರೆ ಸಂಡೇ ಸಂಜೆನೆ ತೆಗ್ದಿಟ್ಟು ಮಂಡೇ ಬೆಳಗ್ಗೆನೆ ನಾನು ಹೋಗ್ಬಿಟ್ಟು ಸ್ಪೀಡ್ ಪೋಸ್ಟ್ ನ ಮಾಡ್ಬರ್ತೀನಿ. ಯಾಕೆ ಮಂಡೇನೆ ಹಾಕ್ಬೇಕು ಅಂದ್ರೆ, ಆದಷ್ಟು ಕೊರಿಯರ್ ನ ಹಾಕ್ಬೇಕಾದ್ರೆ ಮಂಡೇ ಹಾಕ್ಬೇಕಾಗತ್ತೆ. ಮತ್ತೆ ಇದು ರಜಾ ದಿನಗಳು ಇದೆಯಾ, ಗೌರ್ಮೆಂಟ್ ಹಾಲಿಡೇ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕಾಗತ್ತೆ. ಇಲ್ಲ ಅಂದ್ರೆ ನಮ್ಮ ಕೊರಿಯರ್ ಅನ್ನೋದು ಸ್ಪೀಡ್ ಪೋಸ್ಟ್ ನಲ್ಲಿ ಹಾಕಿದಾಗ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ನಲ್ಲೇ ಉಳಿಯುವಂತ ಚಾನ್ಸಸ್ ಕೂಡ ಇರ್ತದೆ. ನೋಡಿ, ಇಷ್ಟು ಒಳ್ಳೆ ಗಿಡನ ನಾನು 350 ರುಪೀಸಿಗೆ ಅವರಿಗೆ ನಾನು ಸೇಲ್ ಮಾಡಿದ್ದೀನಿ. ನಿಜವಾಗ್ಲೂ ಇದು ನಾನು 350ಗೆ ಕೊಡ್ಬಹುದಾ ಅಥವಾ ಕಮ್ಮಿ ಆಯ್ತಾ ಅಥವಾ ಜಾಸ್ತಿ ಆಯ್ತಾ ಗಿಡದ ಬೆಲೆ ಅನ್ನೋದನ್ನ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ವಾಟರ್ ಲಿಲಿ ಗಿಡನ ನಾನು ಸಿರ್ಸಿನಲ್ಲಿ ಹರಿಶ್ಚಂದ್ ನರ್ಸರಿ ಅಂತ ಇತ್ತು, ಆ ನರ್ಸರಿನಲ್ಲಿ ಕಲೆಕ್ಟ್ ಮಾಡಿರುವಂತಹ ಗಿಡ ಇದು. ಅವಾಗ ನಾನು ಇದಕ್ಕೆ 500 ರೂಪಾಯಿ ಕೊಟ್ಟಿದ್ದೆ ಒಂದ್ ಗಿಡಕ್ಕೆ. ಆದ್ರೆ ನಾನ್ ಇವಾಗ ಸೇಲ್ ಮಾಡ್ತಾ 350 ರೂಪಾಯಿಗೆ ಒಂದ್ ಗಿಡನ ಸೇಲ್ ಮಾಡ್ತಾ ಇದ್ದೀನಿ. ಮತ್ತೇನಪ್ಪಾ ಅಂದ್ರೆ, ನಾನ್ ತಂದಲ್ಲ ಆ ನರ್ಸರಿ, ಇವಾಗ ಮಾತ್ರ ಆ ನರ್ಸರಿ ಇಲ್ಲ. ಅದು ಮತ್ತೆ ಇನ್ನೊಂದ್ ನರ್ಸರಿ ಇತ್ತು, ಕ್ರೋಸ್ಟಲ್ ನರ್ಸರಿ ಅಂತ ಹೇಳ್ಕೊಂಡು. ಅವೆರಡ್ ನರ್ಸರಿ ಕೂಡ ಇವಾಗ ನಮ್ ಸಿರ್ಸಿನಲ್ಲಿ ಇಲ್ಲ, ಅದನ್ನ ಕಿತ್ಕೊಂಡು ಹೋಗಿದಾರ ಅವರು. ಅಂದ್ರೆ ಅವರು ಈ ಸಿರ್ಸಿಯಿಂದ ತೆಗೆದು ಬೇರೆ ಕಡೆ ಎಲ್ಲೋ ನರ್ಸರಿ ಹಾಕಿದಾರ ಅಂತ ಹೇಳ್ತಾ ಇದ್ರು. ಮೊದ್ಲೆಲ್ಲ ನಾವು 3 ನರ್ಸರಿಗೆ ವಿಸಿಟ್ ಆಗ್ತಿತ್ತು, ಆದ್ರೆ ಈಗ ಒಂದೇ ಒಂದು ಸಸ್ಯ ನರ್ಸರಿಗೆ ವಿಸಿಟ್ ಆಗ್ತಾ ಇದೀವಿ ಅಷ್ಟೇನೆ. ಯಾಕಂದ್ರೆ ಅವೆರಡು ನರ್ಸರಿ ಕೂಡ ಇಲ್ಲ, ಸಸ್ಯ ನರ್ಸರಿ ಒಂದೇ ಇರೋದ್ರಿಂದ ಅದಕ್ಕೆ ಮಾತ್ರ ವಿಸಿಟ್ ಹಾಕೋದು ಇವಾಗ. ಸರಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಅದಾದ್ರೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೂ ಕೂಡ ವಾಟರ್ ಲಿಲಿ ಗಿಡಗಳು ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ನಂಗೆ ಮೆಸೇಜ್ ಮಾಡಿ.
ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.